ನಮಸ್ಕಾರ ವೀಕ್ಷಕರೇ. ಎಷ್ಟೋ ಜನ ಪೋಷಕರು ನನ್ನ ಮಗು ತುಂಬ ಸ್ಕಿಲ್ಡ್ ಆಗಿರಬೇಕು, ಸ್ಮಾರ್ಟ್ ಆಗಿರಬೇಕು, ತುಂಬ ಚೆನ್ನಾಗಿ ಮಾತಾಡಬೇಕು, ಎಲ್ಲ ಕಾಂಪಿಟೇಷನಲ್ಲೂ ಅದು ಫೋರ್ ಫ್ರಂಟಲ್ಲೇ ಇರಬೇಕು ನನ್ನ ಮಗು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ನಮಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ಜೀವನದ ಅನುಭವದ ಮೂಲಕನೇ ಬರೀ ಅಕಾಡೆಮಿಕಲಿ ತುಂಬ ಚೆನ್ನಾಗಿ ಓದಿದ್ರೆ ಸಾಲದು, ಈ ಸರ್ವಕಲಾ ವಲ್ಲಭ ಅಂತಾರಲ್ಲ ಆ ಥರ ಎಲ್ಲದರಲ್ಲೂ ಒಂದಷ್ಟು ನಾಲೆಡ್ಜ್ ಇದ್ದಾಗ ಮಾತ್ರ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಸರ್ವೈವ್ ಆಗೋಕ್ಕೆ ಸಾಧ್ಯ ಅಂತ. ಆದರೆ ನಿಮಗೆ ಗೊತ್ತಾ, ತುಂಬ ಬೇಸಿಕ್ ಸ್ಕಿಲ್ಸನ್ನು ಕಲಿಸೋದ್ರ ಮೂಲಕ ನೀವು ನಿಮ್ಮ ಮಗುಗೆ ಒಂದು ತುಂಬ ದೊಡ್ಡ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ. ಹೌದು, ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳು ತನ್ನ ಮಗುವಿಗೆ ಬೇರೆ ಬೇರೆ ಮಾನಸಿಕ ಅಥವಾ ಭಾವನಾತ್ಮಕ ಸಮಸ್ಯೆಗಳಿದೆ ಅಂತ ಹೇಳಿ ಕರ್ಕೊಂಡು ಬಂದಾಗ ಚಿಕ್ಕ ಚಿಕ್ಕ ವಿಷಯಗಳ ಅಭ್ಯಾಸ ಮಾಡಿಸದೆ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಪರಿವರ್ತನೆ ಆಗಿ ಅದರ ಬಿಹೇವಿಯರ್ ಮೇಲೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿ ಸಮಸ್ಯೆಯನ್ನ ಮನೆಯವರು ಎಲ್ಲರೂ ಅನುಭವಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಜನ ದೊಡ್ಡವರು ಕೂಡ ಚಿಕ್ಕ ವಯಸ್ಸಲ್ಲಿ ನಂಗೆ ಅಪ್ಪ ಅಮ್ಮ ಇದಕ್ಕೆ ಮಹತ್ವ ಕೊಟ್ಟಿದ್ರೆ, ಇದನ್ನೂ ಹೇಳ್ಕೊಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ವಲ್ಲ ಅಂತ ಹೇಳ್ತಾರೆ. ಅಥವಾ ನಿಮಗೂ ಆ ಒಂದು ಫೀಲಿಂಗ್ ಬಂದಿರಬಹುದು. ಆದ್ರಿಂದ ಯಾವೆಲ್ಲ ಎಕ್ಸಾಕ್ಟ್ ಸ್ಕಿಲ್ಸನ್ನ ನೀವು ಡೆವಲಪ್ ಮಾಡಲೇಬೇಕು ಮಗುವಲ್ಲಿ ಅನ್ನೋದು ತಿಳ್ಕೊಳ್ಳಿ. ಬಟ್ ಅದಕ್ಕಿಂತ ಮುಂಚೆ ಎಷ್ಟೋ ಜನ ತಂದೆ ತಾಯಿ ಮಾಡೋಂಥ ಇನ್ನೊಂದು ತಪ್ಪೇನು ಅಂದರೆ, ನಾವು ಇಷ್ಟೆಲ್ಲ ದೊಡ್ಡ ಸ್ಟೇಟಸಲ್ಲಿದ್ದೀವಿ, ಇಷ್ಟು ರಿಚ್ ಆಗಿದ್ದೀವಿ, ನಾವಂತೂ ಕಷ್ಟಪಟ್ವಿ, ನನ್ನ ಮಗು ಯಾಕೆ ಈ ಕೆಲಸ ಮಾಡಬೇಕು, ಅದು ಮಾಡೋಕ್ಕೆ 20 ಜನ ಆಳಿದ್ದಾರೆ ಅಂತೆಲ್ಲ ಅಂದ್ಕೊಂಡ್ರೆ ನಾಳೆ ದಿನ ಸಂದರ್ಭಗಳು ಹೇಗಾದರೂ ಬದಲಾಗ್ಬೋದು. ನಮಗೆ ಗೊತ್ತಿದೆ, ನಾವು US ಅಂತಹ ಕಂಟ್ರಿಗೆ ಹೋದರೂ ಅಲ್ಲಿ ನಾವು ಪಾತ್ರೆ ತೊಳೆಯೋಕ್ಕೆ ಅಥವಾ ಮತ್ತೊಂದು ವ್ಯಾಕ್ಯೂಮ್ ಮಾಡೋಕ್ಕೆ, ಗಾರ್ಡನಿಂಗ್ ಮಾಡ್ಕೊಳ್ಳೋಕ್ಕೆ ಯಾರು ಸ್ಪೆಷಲಾಗಿ ನಮಗೆ ಬರಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಆವಾಗ ತುಂಬ ಒಂದು ಈಗೋ ಅಡ್ಡ ಬರೋದು ಅಥವಾ ಕೆಲಸ ಗೊತ್ತಿಲ್ಲದೆ ಒದ್ದಾಡೋದು ನಿಮಗುನೇ ಆ ಒಂದು ತೊಂದರೆಗೆ ಒಳಗಾಗಬೇಕಾಗತ್ತೆ. ಅದರಿಂದ ನೀವು ಯಾವುದೇ ಲೆವೆಲ್ಲು ಸ್ಟೇಟಸ್ಸು ಏನಲ್ಲೇ ಇದ್ದರೂ ಈ ಬೇಸಿಕ್ ವಿಚಾರಗಳನ್ನು ನಿಮ್ಮ ಮಗುಗೆ ಹೇಳ್ಕೊಡಿ. ಮೊದಲನೇದಾಗಿ ಬೇಸಿಕ್ ಸ್ಕಿಲ್ಸ್. ಕೇಳೋಕ್ಕೆ ತುಂಬ ಒಂಥರ ಕಾಮಿಡಿ ಅನ್ಸಿದ್ರು ಖಂಡಿತ ಇದು ನಿಮ್ಮ ಚೆಕ್ ಲಿಸ್ಟಲ್ಲಿ ಟಿಕ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದು ಮಗುವಿನ ಏಜ್ ಪ್ರಕಾರ ಪಾತ್ರೆ ತೊಳೆಯೋದಿರಬಹುದು, ಕಸ ಗುಡಿಸೋದು, ನೆಲ ಒರೆಸೋದು, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು, ಒಣಗಾಕೋದು, ಮಡ್ಚಿಡೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು, ಅಪ್ಪನ ಕಾರ್ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡೋದು, ತನ್ನ ಸೈಕಲ್ ಕ್ಲೀನ್ ಮಾಡ್ಕೊಳ್ಳೋದು, ತನ್ನ ವಾರ್ಡ್ರೋಬ್ ಕ್ಲೀನಾಗಿ ಇಟ್ಕೊಳ್ಳೋದು, ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದು, ಅಮ್ಮನಿಗೆ ಕಿಚನಲ್ಲಿ ಹೆಲ್ಪ್ ಮಾಡೋದು, ತರಕಾರಿ ಹಚ್ಚೋದು, ಅಡುಗೆ ಮಾಡೋದು, ಒಗ್ಗರಣೆ ಹಾಕೋದು, ಅನ್ನಕ್ಕಿಡೋದು, ಗ್ಯಾಸ್ ಆಫ್ ಮಾಡೋದು, ಈ ಥರ ಸಣ್ಣ ಪುಟ್ಟ ವಿಷಯ ಅಂತ ಅನಿಸಿದ್ರು ಕೂಡ ತನ್ನ ಒಂದು ಇನ್ನರ್ ವೇರ್ನ ತಾನೇ ಒಕ್ಕೊಳ್ಳೋದ್ರಿಂದ ಹಿಡಿದು ಅಪ್ಪ ಅಮ್ಮನಿಗೆ ಏನಾದರೂ ಒಂದಷ್ಟು ಲೇಬರ್ ಕೆಲಸದಲ್ಲಿ ಮನೆಯಲ್ಲಿ ಸಹಾಯ ಮಾಡಬೇಕು ಅನ್ನೋ ಮೈಂಡ್ ಸೆಟ್ವರೆಗೂ ಈ ಸ್ಕಿಲ್ಸನ್ನು ಏಜ್ಗೆ ತಕ್ಕನಾಗೆ, ನಾಟ್ ಓವರ್ಲೋಡಿಂಗ್ ದೆಮ್, ಖಂಡಿತ ಒಂದು ಟೈಮ್ ಟೇಬಲ್ ಪ್ರಕಾರ ನೀವು ಮಗುಗೆ ಕೊಡಲೇಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಹೈಜೀನ್ಗೆ ಸಂಬಂಧಪಟ್ಟಂತೂ ಬೇಸಿಕ್ ಅದು ನೀವೆಲ್ಲ ಕಲಿಸೇ ಇರ್ತೀರ. ಆದರೂ ಕೆಲವರು ಅದರ ಇಂಪಾರ್ಟೆನ್ಸನ್ನು ಹೇಳ್ಕೊಡಲ್ಲ. ಅದಕ್ಕೆ ಸ್ವಲ್ಪ ಭಾವನಾತ್ಮಕವಾಗಿ ಏನಾದರೂ ಏರಿಳಿತ ಆಗೋದ್ರೆ ದೊಡ್ಡವ್ರಿಗೂ ಇದು ಅನುಭವಕ್ಕೆ ಬಂದಿರುತ್ತೆ. ಹಲ್ಲೇ ಉಜ್ಜಲ್ಲ, ಸ್ನಾನನೇ ಮಾಡಲ್ಲ, ಹೊರಗಡೆಯಿಂದ ಬಂದು ಕೈಕಾಲು ಮುಖ ತೊಳೆದೇ ಹಾಗೆ ಬೆಡ್ಡಿಗೆ ಹೋಗ್ಬಿಡೋದು. ಸೊ ಆ ಹೈಜೀನಿನ ಇಂಪಾರ್ಟೆನ್ಸು ಅದು ಯಾವ ರೀತಿ ನಮ್ಮ ಎನರ್ಜಿನ ಇಂಪ್ಯಾಕ್ಟ್ ಮಾಡುತ್ತೆ, ಮೈಂಡ್ ಸೆಟನ್ನು ಇಂಪ್ಯಾಕ್ಟ್ ಮಾಡುತ್ತೆ, ಮೆಂಟಲ್ ಹೆಲ್ತ್ ಇಂಪ್ಯಾಕ್ಟ್ ಮಾಡುತ್ತೆ, ಹೇಗೆ ಅದನ್ನು ರಿಲೀಸ್ ಮಾಡೋದ್ರಿಂದ ನಮಗೆ ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ, ಇದನ್ನು ಸ್ವಲ್ಪ ಬಿಳಿಸಿ ಹೇಳಬೇಕು. ಅದನ್ನೆಲ್ಲ ಏನು ಹೇಳೋದು ಅಂತ ಅನ್ನಿಸ್ಬಿಡುತ್ತೆ ತಂದೆ ತಾಯಿಗೆ. ಆದ್ದರಿಂದ ದಯವಿಟ್ಟು ಅದನ್ನು ಕೂಡ ಒಂದು ಸೆಪ್ರೇಟ್ ಟ್ರೈನಿಂಗ್ ಥರನೇ ನೀವು ಮೈಂಡಲ್ಲಿ ಇಟ್ಕೊಂಡು ಏಜಿಗೆ ತಕ್ಕನಾಗೆ ಮಾಡಿ. ಇನ್ನು ಟೈಮ್ ಮ್ಯಾನೇಜ್ಮೆಂಟ್. ಎಸ್, ನಾನು ಕೂಡ ಈ ಟೈಮ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ತುಂಬ ದೊಡ್ಡೋಳಾದ್ಮೇಲೆ ಅದರ ಪ್ರಾಮುಖ್ಯತೆ ಅರ್ಥ ಮಾಡಿಕೊಂಡೆ. ಆದ್ದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಚಿಕ್ಕದನ್ಸುತ್ತೆ, ಬಟ್ ನಾವು ಮಗುಗೆ ಸೆಪ್ರೇಟಾಗಿ ಅದ್ರ ಬಗ್ಗೆ ಹೇಳ್ಕೊಟ್ಟಿರಲ್ಲ. ಸೊ ಅದರ ಮೂಲಕ ನಮ್ಮಲ್ಲಿರೋ ಡಿಸಿಪ್ಲಿನ್ ಯಾವ ಥರ ನಮಗೆ ಫ್ಯೂಚರ್ಲಿ ಹೆಲ್ಪ್ ಮಾಡುತ್ತೆ, ಈ ಥರದ್ದೆಲ್ಲ ಮಗುಗೆ ಹೇಳ್ಕೊಟ್ಟಾಗ ಅದು ಆರ್ಗನೈಸ್ಡ್ ಆಗಿರೋದಕ್ಕೆ ಮುಂದೊಂದಿನ ಕಷ್ಟಪಡಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಹೇಳಿದಾಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಲಿಟ್ರಲಿ ನಾನು ಟ್ರೈನ್ ಮಾಡಬೇಕಾಯ್ತು. ಸೊ ಮತ್ತಿನ್ನೊಂದೇನೋ ವಿಷಯ ಇಂಪಾರ್ಟೆಂಟ್ ಇದ್ದಾಗ ಇದು ಒಂದು ರೀತಿ ಬೇಸರವನ್ನು ಮಗುಗೆ ಅಥವಾ ಮಗು ಜೊತೆಲಿದ್ದವ್ರಿಗೆ ಕೊಡಬಾರ್ದು. ಅದರಿಂದ ಅದರ ಇಂಪಾರ್ಟೆನ್ಸನ್ನು ನೀವು ಮೋಟಿವೇಶನಲ್ ವಿಡಿಯೋಸ್ ತೋರಿಸೋದ್ರ ಮೂಲಕ, ಮತ್ತು ನಮ್ಮ ಫ್ಯಾಮಿಲಿಲಿ ಪಾಲಿಸಿ ಇದೆ, ನಾವು ಯಾವಾಗಲೂ ಒಂದು ಜಾಗಕ್ಕೆ 5 ಮಿನಿಟ್ಸ್ ಮುಂಚೆ ಹೋಗ್ತೀವಿ, ಪರವಾಗಿಲ್ಲ ನಾವು 5 ನಿಮಿಷ ರಿಲ್ಯಾಕ್ಸ್ಡಾಗಿ ಕೂತ್ಕೊಳ್ತೀವಿ, ಮತ್ತೆ ಕರೆಕ್ಟ್ ಟೈಮಿಗೆ ನಾವು ಅದನ್ನು ಇದು ಮಾಡ್ತೀವಿ. ಇದೆಲ್ಲ ನೀವು ಕೇಳಿರ್ಬೋದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಬಗ್ಗೆ. ಅವ್ರ ಜೊತೆಲಿದ್ದಾರೆ ಹೇಳ್ಬೇಕಾದ್ರೆ ಟೈಮ್ ಕರೆಕ್ಟಾಗಿ ಬರೋರು ಅಂತ ಅದನ್ನೇ ಒಂದು ಹೈಲೈಟ್ ಆಗಿ ಹೇಳ್ತಾರೆ. ಸೊ imagine what a positive impact on the personality of the child it will have if you teach time management at a young age to the child. ಸಣ್ಣ ವಯಸ್ಸಲ್ಲೇ ಹೇಳ್ಕೊಟ್ಟಾಗ ಯಾವ ರೀತಿ ಧನಾತ್ಮಕವಾದ ಒಂದು ಪ್ರಭಾವವನ್ನು ಮಗು ಮೇಲೆ ಬೀರುತ್ತೆ ಇದು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇನ್ನು
ಸಣ್ಣ ವಯಸ್ಸಾದರೂ ಕೂಡ ಅಫ್ಕೋರ್ಸ್ ತೀರಾ ಚಿಕ್ಕ ಮಕ್ಕಳಿಗಲ್ಲ, ಬಟ್ ಒಂದು ಏಜ್ ಆದಮೇಲೆ ಮಗುವಿಗೆ ಹಣಕಾಸಿನ ವಿಚಾರವಾಗಿ ಸೂಕ್ಷ್ಮವಾಗಿ ಹೇಳೋದು. ಅಂದರೆ ಕೆಲವರು ಮಕ್ಕಳನ್ನ ವಿಪರೀತ ಜಿಪಣತನದ ಆಟಿಟ್ಯೂಡಲ್ಲಿ ಬೆಳೆಸ್ಬಿಡ್ತಾರೆ. ಅಂದರೆ ಇದನ್ನು ಖರ್ಚೇ ಮಾಡಬಾರ್ದು, ಇದನ್ನು ಮುಟ್ಲೇಬಾರ್ದು, ಇದು ಯಾರಿಗೂ ಕೊಡಲೇಬಾರ್ದು, ಇದು ಬಿಟ್ಬಿಟ್ರೆ ಹೊಟ್ಟೋಗಿದ್ರೆ ಮತ್ತೆ ಸಿಗೋದಿಲ್ಲ, ಆ ಥರ ಅಲ್ಲ. ಅಥವಾ ಅತಿಯಾಗಿ ಉಡಾಫೆಯಲ್ಲಿ ಏನು ಬೇಕಾದ್ರೂ ತೊಗೋಬೋದು, ಯಾವ್ದು ಬೇಕಾದ್ರೂ ಹೊಡೆದಾಕ್ಬೋದು, ಎಲ್ಲವೂ ಸಿಗತ್ತೆ, ಯಾವ್ದು ಯಾರು ಏನು ಆಸೆ ಪಡ್ತೀಯೋ ಅದೆಲ್ಲವೂ ನೀನು ಪಡ್ಕೊಳ್ಬಹುದು, ಆ ಥರನೂ ಅಲ್ಲ. ಒಂದು ಮಿಡಲ್ ಪಾತ್, ಅಂದರೆ ಏನು ವಸ್ತು ಇದೆ ಅದನ್ನು ಹುಷಾರಾಗಿ ಇಟ್ಕೊಳ್ಳೋದು, ಅದಕ್ಕೆ ತಕ್ಕನಾದ ಸೇವಿಂಗ್ಸ್ ಮಾಡೋದು, ಅದರ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡೋದು, ಮತ್ತು ನಮ್ಮ ಕನ್ನಡದಲ್ಲಿ ಎಷ್ಟು ಒಳ್ಳೆ ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ, ಆ ವಿಷಯವಾಗಿ ಹೇಳ್ಕೊಡೋದು, ಮತ್ತು ಆ ಒಂದು ಎನರ್ಜಿಯ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಅದನ್ನು ಫಿನಾನ್ಸನ್ನು ನೆಗೆಟಿವ್ ಆಗಿ ಭಯದಲ್ಲಿ ನೋಡೋದಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಈ ಥರದ ಒಂದು ಸ್ಕಿಲ್ಸನ್ನು ಖಂಡಿತವಾಗಿ ತಂದೆ ತಾಯಿಯಾಗಿ ನೀವೇ ಹೇಳ್ಕೊಡ್ಬೇಕು. ಇನ್ನು ತುಂಬ ಮುಖ್ಯ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಇದಂತೂ ತುಂಬಾ ಮುಖ್ಯ. ಒಂದು ಸಮಸ್ಯೆ ಬಂದಾಗ ಹೇಗೆ ಧೃತಿ ಕಡದೆ ಅದನ್ನು ಎದುರಿಸಬೇಕು. ಕಳೆದ ಸಂಚಿಕೆಯಲ್ಲಿ ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದ್ರ ಬಗ್ಗೆ ಹೇಳಿದ್ವಿ, ನೆನಪಿರ್ಬೋದು ನಿಮಗೆ. ಅಷ್ಟೇ ಅಲ್ಲ, ಯಾವಾಗಾದ್ರೂ ಒಪಿನಿಯನ್ ಡಿಫ್ರೆನ್ಸ್ ಆದರೆ ಟೀಮಲ್ಲಿದ್ದಾಗ, ಮಗು ಯಾವಾಗಲೂ ಟೀಮಲ್ಲಿ ವರ್ಕ್ ಮಾಡಲೇಬೇಕಾಗತ್ತೆ ಚಿಕ್ಕ ವಯಸ್ಸಿಂದ, ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ. ಇಲ್ಲ ಅವ್ರು ಬೇರೆ ಹೇಳಿದ್ರು ಅಂದ ತಕ್ಷಣ ಮನಸ್ಸನ್ನು ಬೇಜಾರು ಮಾಡ್ಕೊಳ್ಳೋದು, ಅಥವಾ ಜಗಳ ಮಾಡಿಬಿಡೋದು, ಅಥವಾ ಬಿಟ್ಟು ಹೊಟ್ಟೋಗೋದು, ಇದು ರೂಢಿ ಆಗಬಾರ್ದು. ಅದರಿಂದ ಕಾನ್ಫ್ಲಿಕ್ಟ್ನ ರಿಸಾಲ್ವ್ ಮಾಡೋ ಎಬಿಲಿಟಿ ಬಗ್ಗೆ ಚಿಕ್ಕ ವಯಸ್ಸಲ್ಲೇ ತುಂಬ ಅದ್ಭುತವಾಗಿ ನೀವು ತಂದೆ ತಾಯಿಗೆ ಹೇಳ್ಕೊಡ್ಬೋದಾಗಿದೆ. ಇನ್ನು ತುಂಬ ಮುಖ್ಯ ಕಮ್ಯುನಿಕೇಷನ್. ಅಫ್ಕೋರ್ಸ್ ಒಳ್ಳೆ ಕಮ್ಯುನಿಕೇಷನ್ಗೆ ನಾವು ಪುಸ್ತಕಗಳನ್ನು ಓದೋದು, ಟೆಕ್ಸ್ಟ್ ಬುಕ್ನ ಹೊರತುಪಡಿಸಿ, ಅಥವಾ ಬೇರೆ ನ್ಯೂಸ್ ಪೇಪರು ಅಥವಾ ನಾವೆಲ್ಸ್ ಓದೋದು ಅದಿರಲಿ. ಆದರೆ ಎಷ್ಟೋ ಜನಕ್ಕೆ, ಐ ಆಮ್ ಶ್ಯೂರ್ ನೀವು ಒಪ್ಕೊಳ್ತೀರಾ, ಒಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಬಾರ್ದು ಅನ್ನೋದು ಗೊತ್ತಿರಲ್ಲ, ಎಷ್ಟೇ ವಯಸ್ಸಾದ್ರೂ. ಎಷ್ಟೋ ಸತಿ ನಾವು ಅದನ್ನು ಅಬ್ಸರ್ವ್ ಮಾಡ್ತೀವಿ. ಆದ್ದರಿಂದ ಯಾವ ರೀತಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಏನು, ಆ ಒಂದು ರೆಸ್ಪೆಕ್ಟ್ಫುಲ್ ಕಮ್ಯುನಿಕೇಷನ್ ಅಂದರೆ ಏನು, ಯಾವ ರೀತಿ ಅಪಾಲಜಿ, ಗ್ರ್ಯಾಟಿಟ್ಯೂಡನ್ನು ಬಳಸಿ ನಾವು ಹಂಬಲಾಗಿ ಬೇಕು ಬೇಡ ಅನ್ನೋದನ್ನು ಕ್ಲಿಯರಾಗಿ ಹೇಳಬೇಕು. ಇದನ್ನು ಮಕ್ಕಳಿಗೆ ನಾವೇ ಹೇಳ್ಕೊಡ್ಬೇಕು. ಇದು ಯಾವ ಪಠ್ಯಪುಸ್ತಕದಲ್ಲಿ ಇರೋದಿಲ್ಲ. ದಯವಿಟ್ಟು ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ಇದನ್ನು. ಅಷ್ಟೇ ಅಲ್ಲ, ಇದು ಸ್ವಲ್ಪ ಸಿಂಪಲ್ ಅನ್ಸಿದ್ರು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸತಿ ಫಸ್ಟ್ ಏಡ್ ಬಗ್ಗೆನೂ ಸ್ವಲ್ಪ ಟ್ರೈನಿಂಗ್ ಕೊಡಿಸಿ. ಈಗೆಲ್ಲ ಎಷ್ಟೊಂದು ಸಮ್ಮರ್ ಕ್ಯಾಂಪ್ಗಳಲ್ಲಿ ಹೇಳ್ಕೊಡ್ತಾರೆ. ಟಕ್ ಅಂತ ಫಸ್ಟ್ ಏಡ್ ಮಾಡೋಕೆ ಮಗುಗೆ ಹೇಳ್ಕೊಟ್ಟಾಗ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಮನೇಲಿ ನಿಮಗೂ ಹೆಲ್ಪ್ ಆಗ್ಬೋದು ಒಂದಿನ. ಆದ್ರಿಂದ ಆ್ಯಂಡ್ ಅಫ್ಕೋರ್ಸ್ ಒಂದು ಜೆಂಡರ್ ಇನ್ನೊಂದು ಜೆಂಡರ್ನ ಯಾವ ರೀತಿ ರೆಸ್ಪೆಕ್ಟ್ಫುಲ್ ಆಗಿ ನೋಡಬೇಕು ಅದನ್ನು ನೀವೇ ಹೇಳ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ಹುಡುಗ ಟೀನೇಜಲ್ಲಿ ಇರ್ತಾನೆ, ಅವನು ಇನ್ನೊಂದು ಹುಡುಗಿಯನ್ನ ವಿಪರೀತವಾಗಿ ಅಟ್ರಾಕ್ಟಿವ್ ಆಗಿ ನೋಡಬೇಕು ಅನ್ನೋ ಪ್ರಚೋದನೆ ದೇಹದಲ್ಲಿ ಆಗ್ತಾ ಇರುತ್ತೆ. ಬಟ್ ಅದಕ್ಕೆ ಸಪ್ರೇಟ್ ಟ್ರೈನಿಂಗ್ ಅಂತ ಯಾರೂ ಕೊಡೋದಿಲ್ವೇ? ಎದುರುಗಡೆ ಇರೋರು ನಿನ್ನ ಅಪಾರ್ಥ ಮಾಡ್ಕೋಬಹುದು, ಈ ರೀತಿ ನೋಡಬಾರ್ದು, ಅಥವಾ ಈ ರೀತಿ ಹ್ಯಾಂಡಲ್ ಮಾಡಬೇಕು, ಅಥವಾ ಹೆಣ್ಮಕ್ಳನ್ನ ಈ ರೀತಿನೇ ಮಾತಾಡಿಸ್ಬೇಕು. ನಾವು ಈಕ್ವಾಲಿಟಿ ಅಂತ ಹೇಳ್ತೀವಿ, ಬಟ್ ಕೆಲವು ಸತಿ ಹೆಣ್ಮಕ್ಳಿಗೆ ಅದರದೇ ಆದ ರೀತಿ ಜೆಂಟಲ್ ಬಿಹೇವಿಯರ್ ನಾವು ತೋರಿಸ್ಲೇಬೇಕಾಗತ್ತೆ. ಆ ಒಂದು ಟ್ರೈನಿಂಗ್ ಯಾರು ಕೊಡ್ತಾರೆ? ಇವಾಗ ಬೈದಾಗ ನಾವು ಏನು ಹೇಳ್ತೀವಿ ಹೇಳಿ, ಮನೇಲಿ ಯಾರು ಅಕ್ಕ ತಂಗಿ ಇಲ್ವಾ, ನಿಂಗೆ ಯಾರು ಬುದ್ಧಿ ಹೇಳ್ಕೊಟ್ಟಿಲ್ವಾ ಅಂತ ಹೇಳ್ತೀವಿ. ಆದ್ರಿಂದ ಆ ಥರ ನಮ್ಮ ಮಕ್ಕಳು ಕೇಳಿಸ್ಕೋಬಾರ್ದು. ಅದಕ್ಕೆ ನಾವೇ ಯಾವ ರೀತಿ ಆ ಜೆಂಡರ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು. ಅಫ್ಕೋರ್ಸ್ ಹೆಣ್ಮಕ್ಳಿಗೂ ಗಂಡಸರು ಯಾರಾದರೂ ಅಸಭ್ಯವಾಗಿ ನಡ್ಕೊಂಡಾಗ, ಅಥವಾ ಆ ರೀತಿ ಈ ರೀತಿ ಮನಸ್ಸಿಗೆ ಬೇಜಾರಾದಾಗ ಯಾವ ರೀತಿ ನಿನ್ನೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡೋದಕ್ಕೆ ನಾನೇನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಅದು ನಿಮ್ಮ ಕರ್ತವ್ಯ, ಖಂಡಿತ ನೀವು ಅದನ್ನು ಮಾಡಲೇಬೇಕು. ಆ್ಯಂಡ್ ಡೆಫಿನೆಟ್ಲಿ ಕೊನೆಯದಾಗಿ ಎನ್ವೈರ್ನ್ಮೆಂಟ್ ರೆಸ್ಪಾನ್ಸಿಬಿಲಿಟಿ, ಪ್ರಕೃತಿಯ ಕಡೆಗಿನ ಜವಾಬ್ದಾರಿ ಏನು. ನೋಡಿ ವೀಕ್ಷಕರೇ, ನಾನು ಸಾಕಷ್ಟು ದೇಶಗಳಿಗೆ ಹೋಗಿ ಬಂದಿದ್ದೀನಿ. ಅಲ್ಲಿ ಚಿಕ್ಕ ಮಕ್ಕಳು ರೋಡಲ್ಲಿ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಬಿದ್ದಿದ್ರೆ ಅದು ಅವ್ರದ್ದಲ್ಲ ಅಂದರೂ ಎತ್ಬಿಟ್ಟು ಹೋಗಿ ಡಸ್ಟ್ಬಿನ್ಗೆ ಹಾಕ್ತಾರೆ. ಅದೇ ನಮ್ಮ ದೇಶದಲ್ಲಿ ಅಮ್ಮ ಚಿಪ್ಸ್ ತಿಂದಾಯ್ತು ಏನು ಮಾಡಲಿ ಅಂದರೆ ಕಾರಿಂದ ಆಚೆ ಬಿಸಾಕು ಅಂತ ಅಪ್ಪ ಅಮ್ಮನೇ ಹೇಳ್ಕೊಡ್ತಾರೆ. ಇದ್ಯಾವ ರೀತಿ ಬುದ್ಧಿ ಅಂತ ನೀವೇ ನಿಮಗೆ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ಆದ್ರಿಂದ ನೋಡಪ್ಪ, ಇದು ಪ್ಲಾಸ್ಟಿಕ್ ಕವರು, ಇದು ಡ್ರೈ ವೇಸ್ಟ್ ಹೋಗಬೇಕು, ಆದಷ್ಟು ಪ್ಲಾಸ್ಟಿಕ್ ಬಳಸಬಾರ್ದು, ಬಟ್ಟೆ ಬ್ಯಾಗ್ ಬಳಸಬೇಕು, ನಾವು ರೀಸೈಕಲ್ ಆಗೋ ಐಟಮ್ಸ್ನೇ ಹೆಚ್ಚು ಉಪಯೋಗಿಸ್ಬೇಕು. ಇದೆಲ್ಲ ನೀವೇ ಹೇಳ್ಕೊಡ್ಬೇಕು. ಬರೀ ಮನೆಯಲ್ಲಿ ನೀನು ಎದ್ದ ಮೇಲೆ ಬೆಡ್ಶೀಟ್ ಮಡ್ಚಿಡು, ಇಲ್ಲಾಂದ್ರೆ ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ ನಿಮ್ಮ ಮನೆಗೆ ಸೀಮಿತ ಅಲ್ಲ. ಮಗು ಸಮಾಜದಲ್ಲೇ ಬದುಕಬೇಕಾಗಿರೋದು. ಅದರಿಂದ ಎನ್ವೈರ್ನ್ಮೆಂಟಲ್ ಸ್ಟಡೀಸ್ ತುಂಬಾನೇ ಮುಖ್ಯ. ಆ್ಯಂಡ್ ಡೆಫಿನೆಟ್ಲಿ ಗಾರ್ಡನಿಂಗ್ ಬಗ್ಗೆನೂ ನೀವು ಹೇಳ್ಕೊಡ್ಲೇಬೇಕು. ನಮಗೆ ಗೊತ್ತಿದೆ, ಸ್ವಲ್ಪ ಬಿಸಿಲು ಮಳೆ ಹೆಚ್ಚು ಕಮ್ಮಿ ಆದರೆ ಆಹಾರಕ್ಕೆ ನಾವು ಎಷ್ಟು ಪರದಾಡ್ತೀವಿ ಅಂತ. ಅದರಿಂದ ಮಗುವಿಗೆ ಗಾರ್ಡನಿಂಗ್ ಸ್ಕಿಲ್ಸನ್ನು ಕಲಿಸೋದನ್ನ ಮರಿಬೇಡಿ. ಈ ರೀತಿ ಬೇಸಿಕ್ ಸ್ಕಿಲ್ಸನ್ನು ಕಲಿಸೋದ್ರ ಮೂಲಕನೇ ನಾವು ನಿಜ ರೂಪದಲ್ಲಿ ಒಂದು ಚಾಂಪಿಯನ್ ಸಮಾಜಕ್ಕೂ ಕೂಡ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ. ಏನಂತೀರಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.